ಇಷ್ಟೊತ್ತಿಗೆ ಏನೆಲ್ಲ ಸಿದ್ಧತೆಗಳು ಜಿಲ್ಲಾಡಳಿತದಿಂದ ಮಾಡಲಾಗಿದೆ? ಈಗ ನಾವು ಹೈಸ್ಕೂಲ್ ಗ್ರೌಂಡಲ್ಲಿ ಸಾರ್ವಜನಿಕ ದರ್ಶನಕ್ಕೆ ನಾವಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಮನೆಯಲ್ಲಿ ಅವ್ರ ಕುಟುಂಬಸ್ಥರಿಂದ ಮತ್ತು ಕೆಲವರು VIP ಗಳು, ಕೆಲವರು ಸಾರ್ವಜನಿಕರು ಬೆಳಗಿನಿಂದಲೇ ದರ್ಶನವನ್ನು ಪಡಿತಾ ಇದ್ದಾರೆ. ಅವರಿಗೆ ಅಲ್ಲಿ ಸಿದ್ಧತೆಯನ್ನು ಮಾಡಿದ್ದೇವೆ. ವಿಧಿವಿಧಾನಗಳ ಮುಗಿದ ತಕ್ಷಣ ಪೂಜಾ ಇವು ಹೈಸ್ಕೂಲ್ ಗ್ರೌಂಡಿಗೆ ಬರ್ತದೆ. ಹೈಸ್ಕೂಲ್ ಗ್ರೌಂಡ್ ಆದಮೇಲೆ ಇಲ್ಲಿಗೆ 4:15 5:15 ಒಳಗಡೆ ಇದನ್ನು ಅಂತಿಮ ಕಾರ್ಯಗಳನ್ನು ಮುಗಿಸ್ತಾರೆ. ಸೊ ಇಲ್ಲಿ ನಾವು ಮೀಡಿಯಾಗೆ ಬೇರೆ ಕಡೆ ಹಾಕಿದ್ದೇವೆ, VIP ಗಳಿಗೆ ಬೇರೆ ಮಾಡಿದ್ದೀವಿ, ವಿವಿಧ ಮಠಾಧೀಶಗಳಿಗೆ ಗುರುಗಳಿಗೆ ಒಂದು ಕಡೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ಎಲ್ಲ ಸಾರ್ವಜನಿಕರು ದರ್ಶನವನ್ನು ಹೈಸ್ಕೂಲ್ ಗ್ರೌಂಡಲ್ಲೇ ಪಡಿಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಸಮಾಧಾನದಿಂದ ಶಾಂತಿಯುತದಿಂದ ಸಹಕರಿಸಬೇಕು. ಎಲ್ಲ LED ವಾಲನ್ನು ಮಾಡಿದ್ದೇವೆ. ಸೊ ಅಲ್ಲಿ ಲೈವ್ ಇರುತ್ತದೆ, ಅವರು ನೋಡಿಕೊಂಡು ಸಹಕರಿಸಬೇಕು ಅಂತೇಳಿ ಕೇಳ್ಕೊತೀವಿ. ಈಗ ರಾಜಕೀಯ ಗಣ್ಯರ ಅಂತ್ಯಕ್ರಿಯೆಗೆ ಯಾರ್ಯಾರೆಲ್ಲ ಭಾಗವಹಿಸೋಕ್ಕೆ TPಗಳು ಬಂದಿದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. DCM ಸಾಹೇಬರು ಕೂಡ TP ಬಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ಮತ್ತು ಸರ್ಕಾರದ ಅನೇಕ ಸಚಿವರು, ಈಗ 8 ಸಚಿವರದು 9 ಸಚಿವರದು ನಮಗೆ TP ಬಂದಿದೆ. ಇದಲ್ಲದೆ ಇತರ ಗಣ್ಯರು ಕೂಡ ನಮಗೆ ಬರೋ ನಿರೀಕ್ಷೆಯಲ್ಲಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.